ಅಂಕಲ್ ಹೇಳ್ರಿ. ಹಲೋ ಮೇಡಮ್ ಅವರೇ, ನಮ್ಮ ಬಚ್ಚವಳ್ಳಿ ಮದ್ಗಿರಿ ತಾಲೂಕು ಪರವರ ಹೋಗ್ಲಿ ಬಿಟ್ಟಳ್ಳಿ ಮಜೂರ. ನಮ್ಗೆ ರೇಷ್ಮೆಗೆ ಜೀವನ. ಹುಳ ತಂದು ಕೊಡ್ತಾರೆ. ಇವಾಗ ಕಿರಣಿಗೆರೆಯಿಂದ ಹುಳ ತಂದು ಕೊಡ್ತಾರೆ, ಮೇಯಿಸ್ತೀವಿ. ಇವಾಗ ಈಗಿನ ಕಾಲದಾಗ 6 ಮೇವು 7 ಮೇವು ಸ್ಟಾಪ್ ಆಗ್ತದೆ. ಈಗ ಮಳೆಗಾಲದಾಗ 8 ಮೇವು ಕೊಡ್ಬೇಕು. ಈಗ ಮೊನ್ನೆ ಬ್ಯಾಚು 6 ಮೇಗೆ ಹೋಗಂತು. ಅವಾಗ ಈ ಸರಿ 7 ದಿನಕ್ಕೆ ಕ್ಲೋಸ್ ಆಯ್ತು ಬೆಳೆ. ಹೋದ್ ಸರಿ 9 ದಿನ ಕ್ಲೋಸ್ ಆಯ್ತು ಮೇಡಮ್ ಅವರೇ. ಇದ್ರಾಗ ಎಷ್ಟು ವರ್ಷದಿಂದ ಮೇಯಿಸ್ತಾ ಇದ್ದೀರಾ? ನಾವು 20-25 ವರ್ಷ ಮೇಯಿಸ್ತಾ ಇದ್ದೀವಿ. ನೀವು ಇವಾಗ ವಿಡಿಯೋಗೆ ಯಾಕೆ ಮಾತಾಡ್ಬೇಕು ಅನ್ಸುತ್ತೆ ನಿಮ್ಗೆ? ಅಲ್ಲಿ ನೀವು ಕೇಳಿದ್ರೆ ಮಾತಾಡ್ಸ್ಬೇಕು ಅಂತ. ಅಲ್ಲಿ ನೀವು ಏನೋ ಮಾತಾಡ್ಸ್ಬೇಕಂತ ಇಷ್ಟ ಇಲ್ಲ, ನೀವು ಮಾತಾಡಿ ಅಷ್ಟೇ. ನಾವು ಏನ್ ಹೇಳ್ತೀರಾ? ಹೋಗ್ಲಿ, ರೇಷ್ಮೆ ಬೆಳೆಗಾರರಿಗೆ ಏನ್ ಹೇಳ್ತೀರಾ? ರೇಷ್ಮೆ ಬೆಳೆಗಾರರಿಗೆ ಸದ್ಯ ಮಾಡಿದ್ರೆ ಇದು ಫೇಲ್ ಆಗಲ್ಲ ಬೆಳೆ. ಟೈಮ್ ಜ್ವರಕ್ಕೆ ಹೋಗೋದು ಚೆನ್ನಾಗಿ ಕೂತ್ಕೊಂಡು ನೋಡ್ಬೇಕು, ನೆಲಕ್ಕೆ ತಗೊಂಡಾಗ ನೋಡ್ಕೊಂತ ಇರ್ಬೇಕು. ಫಸ್ಟ್ ಒದಿಯಾಗ ಇತ್ತ ಹುಳ, ಅವಾಗ ತಿಂದ ಹಾಕಿದ್ಮೇಲೆ ತಿರ್ಗೊಂದ್ಸರಿ ನಾವು ಕೊನೆ ಹಾಕ್ಬೇಕು. ಫಸ್ಟು ಸೊಪ್ಪು ಹಾಕ್ಬಿಡ್ತೀವಿ, ನಾವು ಸೊಪ್ಪು ಹಾಕಿ ಒಳ್ಕೊಬಿಡ್ತೀವಿ. ಒಂದ್ಮೇಲೆ ಸೊಪ್ಪು ಮಿಗಿಸ್ಕೊಂತೀವಿ. ಎಲ್ಲಿ ಒದಿಯಾಗಿರ್ತೋ ತಿಂದು ಅಲ್ಲೊಂದು ಕೊನೆ ಅಲ್ಲೊಂದು ಕೊನೆ ಹಾಕ್ತೀವಿ. ಅವಾಗ ಬೆಳೆ ಬರ್ತೈತೆ. ಶಾಂಪ ಸಿಕ್ಕಿದಾಗ ಮಾಮೂಲಿ ಕ್ಲೀನಾಗಿ ಆಯ್ಬೇಕು ಕೂಡ. ಆದ್ರೆ ಮಾತ್ರ ಅದೇ ಎಲೆಗೂಡು ಆಗ್ತೈತೆ. ಅದ್ರಿ ನಾವು ಲೇಟ್ ಮಾಡಿದ್ದೀವಿ ಅಂದರೆ ಅವಲ್ಲೇ ಕಟ್ತೈತೆ. ಊಟ ಯಾವಾಗ ಮಾಡ್ಬೇಕು ಮಾಡಿದ್ರೆ ಅವು ಗೂಡು ಕಟ್ತವೆ. ಲೇಟ್ ಮಾಡ್ರೆ ಅಲ್ಲೇ ಕಟ್ಕೊ. ಅಂಕಲ್ ಹೇಳ್ರಿ, ಇವಾಗ ನಿಮ್ ತೋಟದಲ್ಲೆಲ್ಲ ಟ್ರ್ಯಾಕ್ಟರ್ ಅಲ್ಲಿ ಉಳ್ಮೆ ಮಾಡ್ತೀರಾ, ಎತ್ತುಗಳಲ್ಲಿ ಉಳ್ಮೆ ಮಾಡ್ತೀರಾ? ಮೇಡಮ್ ನಾವು ತಂದು 5 ವರ್ಷ ಆಯ್ತು. 54,000 ತಂದಿದ್ದೆ. ಇವತ್ತು 1 ಲಕ್ಷಕ್ಕೆ ಕೇಳ್ತಾವ್ರ ಅವು ಹಸುಗಳು, ನಾಟಿ ಹಸುಗಳು. ಅವು ಹಿಂಗೆ ಸುಮ್ನೆ ಅಗ್ಗಾಡ್ಕೊಂಡ್ರೆ ಹಿಂಗ್ ಹೋಗಿ ಹಿಂಗ್ ತಿರ್ಕೊಂತ ಟ್ರ್ಯಾಕ್ಟರ್ ತಿರ್ಕೊಂಡ್ ಮಾರೇ ಇದ್ದೇ ಅಲ್ಲ ಅವು. ಹಿಂಗ್ 4 ಗೆರೆ ಹೋಗ್ತವೆ, ಹಿಂಗ್ ತಿರ್ಕೊಂಡು ಬರ್ತಾ ಇರ್ತವೆ. ನನ್ನ ಮಗ ಹೊಡಿತ. ಆಮೇಲೆ ನಿಂತಿದ್ದು ಬುಡ ಇರ್ತದಲ್ಲ, ಬುಡದಾಗೆ ಬುಡ ಹತ್ತ ಹೋಗಲ್ಲ, ಹಿಂಗ್ ಬೇರೆ ಇರ್ತದಲ್ಲ, ಹತ್ತ ಹೋಗಲ್ಲ. ಅದನ್ನ ಏನ್ ಮಾಡ್ತೀವಿ, ನೆಕ್ಸ್ಟ್ ಅದು ಕೆದಕ್ ಬಿಡ್ತೀವಿ. ಅದನ್ನ ಕೆದಕ್ ಹುಲ್ಲು ಎತ್ತಾಕ್ಬಿಡ್ತೀವಿ. ಲಾಸ್ಟ್ ಲಾಗೋಡ್ ಹಾಕುವಾಗ ಇದಕ್ಕೆ ಒಂದು ಗೆರೆ ಹೊಡಿತೀವಿ. ಗೆರೆಗೆ ಒಂದೊಂದು ಮುಡಿಕೆ ಗೆರೆ ಹೊಡಿತೀವಿ. ಗೆರೆ ಹೊಡೆದು ಲಾಗೋಡು ಬುಡ್ಬುಡ್ಕು ಅಷ್ಟು ಹಾಕ್ತಿವಿ. ಆಮೇಲೆ ರೇಕು, ಒಂಥರ ರೇಕ್ ಬರ್ತೈತಿ. ರೇಕಿನ ಮಡಿಕೆ ಹುಡುಗಾರ ಕುಂಡಿಸ್ಕೊಂತೀವಿ. ಹುಡುಗ ಸಿಕ್ಲಿಲ್ಲ ಅಂದ್ರೆ ಒಂದು 10 kg ಕಲ್ಲಿ ಇಕ್ಕೊಬಿಡ್ತೀವಿ, ಹೊಡೆದು ಬಿಡ್ತೀವಿ. ಆಗೋಯ್ತು ಅಯ್ಯಪಾಯ. ಆ ಗೊಬ್ಬರ ಮುಚ್ಕೊತೈತಲ್ಲ, ಆಮೇಲೆ ಮಧ್ಯ ಡಿಬ್ಬ ಕಟ್ಕೊಂತೀವಿ. ನೀರು ಹರಿಸ್ಬೇಕಲ್ಲ, 8 ಸಾಲಗೊಂದು ನೀವು ನೀರೆಲ್ಲ ಕಟ್ಟೋದೆ ಅಂತಂದ್ರೆ ನಾವು ನೀರ್ ಕಟ್ಟೋದೆ. ನೀರ್ ಕಟ್ಟಿದ್ದು ನೋಡು, ಡ್ರಿಪ್ ಹಾಕಿದ್ದು ನೋಡು. ಇವಾಗ ಹಾಲು ಕುಡಿಯೋ ಮಕ್ಕಳು ನೋಡು, ಇವಾಗ ಕುಡಿಯೋ ಮಕ್ಕಳು ನೋಡು. ಎದೆ ಹಾಲು ಕುಡಿದವ ಹೆಂಗಿರ್ತಾವ ಮಕ್ಕಳು, ಇವಾಗ ಪಾಕೆಟ್ ಹಾಲು ಕುಡಿದ್ರೆ ಹೆಂಗಿರ್ತವೆ. ಅವು ನೀರು 8 ಸಾಲಗೊಂದು ಮಡವೆ ಕಟ್ತೀವಿ. ಹಿಂಗ್ ಸಾಲು ಹಿಂಗ್ ಹೋತಾವಲ್ಲ, ಹಿಂಗ್ ತಿರ್ಕೊಂತವೆ, ತಿರುಗಿ ಹಿಂಗ್ ತಿರ್ಕೊಂತವೆ. ಹಿಂಗ್ ಮುಲುಕಿ ಕೊಡೋಬೇಕು ನೀರು. ನಿಮ್ ಗೂಡ್ ನೋಡ್ಬೇಕು ನಾನು ಇವಾಗ ಹೆಂಗ್ ಬೆಳೆದಿದೆ. ಈಗ ಮೇಡಮ್ ಅವ್ರೆ ಇಲ್ಲೇ ಐತೆ, ಸಣ್ಣಗೈತೆ ಗೂಡೇನು. ಸೈ ನೀರ್ ಕಟ್ಟಿರೋ ಸೊಪ್ಪಲ್ಲಿ ಬೇಸಾಯ ಎಲ್ಲ ಚೆನ್ನಾಗಿ ಬೆಳೆದಿರ್ತೀರಲ್ಲ. ನೀರ್ ಕಟ್ಟಿರೋ ಸೊಪ್ಪ ಮುಂಚೆ ಇವಾಗೆಲ್ಲ ಆರ್ಗ್ಯಾನಿಕ್ ಬಂದ್ಬಿಟ್ಟು ಡ್ರಿಪ್ಪಲ್ಲೇ ಇದ್ ಮಾಡ್ಬಿಡ್ತಾರೆ. ಇವಾಗ ಒಂದು ಸೊಪ್ಪು ಎಲೆ ಇಷ್ಟ ಎಲ್ಲ ಇರ್ತದೆ ಮೇಡಮ್ ಅವ್ರೆ. ಗೊತ್ತಿಲ್ಲ ಒಂದ್ ಮೇವು ಕೊಟ್ರೆ ಸಾಯಂಕಾಲ ಒಂದು ಅಂದ್ರೆ ಫ್ರೆಶ್ ಮೇವು ಹಾಕ್ಬೇಕು. ಯಾವ್ದೇ ಬೆಳೆಗಾಗ್ಲಿ ಬೆಳಿಗ್ಗೆ ಕೊಯ್ಕೊಂಬಂದು ಹಾಕ್ಬೇಕು. ಡಿಪೋ ಗೊಬ್ಬರ ಬರ್ತದಲ್ಲ, ಅವೆಲ್ಲ ವೇಸ್ಟ್. ಕಾಂಪ್ಲೆಕ್ಸ್ ಎಲ್ಲ ಹಾಕ್ದಿರಾ, ನಾಟಿ ಗೊಬ್ಬರ ಕೊಟ್ಟು ಅಲ್ಲಿ ನೀರು ಬಿಟ್ಟು ಡೈಲಿ ಬಿಟ್ರೆ ಅದೇ ಕ್ವಾಲಿಟಿ ಬರುತ್ತೆ, ಮಂದನ ಬರುತ್ತೆ. ಅಂತರ ಕೊಡ್ಬೇಕು ಮೇನು. ಏನಿಲ್ಲ, ಇದೆಲ್ಲ ಇವಾಗ ಬೇಸಿಗೆ ಅಲ್ವಾ, ಬೇಸಿಗೆಯಲ್ಲಿ ನೀರ್ ಚೆನ್ನಾಗಿ ಕಟ್ಟಿರೋದು. ಹೌದೌದು. 2 ಅಡಿ ಕಟ್ಟಿ 4 ಅಡಿ ಸೋಲ್ ಮಾಡಿರೋದು. ಆ ಡೈಲಿ ಒಂದ್ ದಿವ್ಸಕ್ಕೆ 1 ಅವರ್ ನೀರ್ ಬಿಟ್ರೇನು ಅವ್ರು ಹೇಳಿದಲ್ಲ ಆ ತರ ಬರುತ್ತೆ ಕ್ವಾಲಿಟಿ. ಕ್ವಾಲಿಟಿ ಬರೋದಿರ ಹೋಗಲ್ಲ. ನಾವೇನ್ ಕೊಟ್ಟಿಗೆ ಅವ್ರು ಮೇನ್ ಕೊಡ್ಬೇಕು, ಗೊಬ್ಬರ ಕಡಿಮೆ ಕೊಡ್ಬೇಕು. ನಾವು ಹಾಕೋದೇ ಇಲ್ಲ ಬಿಡಿ. ಅಲ್ಲ ಉಪ್ಪಿನಕಾಯಿಗೆ ಅಷ್ಟೇ ಮೇಡಮ್ ಅವ್ರೆ, ಅಷ್ಟೇ ಯೂರಿಯಾ ಗೊಬ್ಬರ ಅಷ್ಟೇ. ನಾವು ಹಾಕೋದೇ ಇಲ್ಲ. ದನ ಗೊಬ್ಬರ ಕೊಡ್ಬೇಕು. ಯಾವ ಕಾರಣಕ್ಕೂ ಹಾಲು ಹುಳನು ಬರಲ್ಲ, ಗಂಟು ಹುಳ ಬರಲ್ಲ. ಹಾಲುಳುಗಳು ಏನು ಕೇಳಿ ಬರೋದು, ಯೂರಿಯಾ ಸೊಪ್ಪುಗಳು. ಯೂರಿಯಾ ಹಾಕ್ತಾರೆ. ನೀರು ಯಾವಾಗ ಶಾರ್ಟೇಜ್ ಬರುತ್ತೆ ಅವಾಗ ಯೂರಿಯಾ ಕಡಿಮೆ ಹಾಕಿ ನಾವು ಕೊಟ್ಟರೆ ನೀರು ನಮ್ ನೀರು ಕಡಿಮೆ ಬಿಡ್ತೀರಿ, ಅವಾಗ ಪುಡಿ ಜಾಸ್ತಿ ಬರುತ್ತೆ. ಹೌದೌದು. ಅದಾಗ ಹಾಲು ಜಾಸ್ತಿ ಬಂದಾಗ ಹಾಲು ಹುಳ ಹೌದು, ಪುಡಿ ಸೊಪ್ಪುಗಳು ತಿಂದಾಗೆ ಬರುತ್ತೆ. ತೊಂಡೆನೂ ಬರುತ್ತೆ, ಅವಾಗ ಹಾಲು ಹುಳ ಬರ್ತದೆ, ವೇಸ್ಟ್ ಆಗುತ್ತೆ. ರೇಷ್ಮೆ ಕ್ವಾಲಿಟಿ ಬರೋದು ಗೂಡು. ಮೇಡಮ್ ಅವ್ರೆ, ಎಲೆ ಯೂರಿಯಾ ಹಾಕಿರಿ, ಎಲೆ ತಡೆದು ಹುಳ ಮೇಯಲ್ಲ. ದನ ಗೊಬ್ಬರ ಹಾಕ್ರಿ, ಅದು ಸೊಪ್ಪು ಬಾಡಲ್ಲ. ಕಿಟಕಿ ಸುಮ್ಮನೆ ಹಂಗೆ ಪುಸ್ಕೊಂಡ್ ಮನೆ ಕತ್ತೈತಿ. ಎಲೆ ಸೊಪ್ಪು ಹಾಕ್ತಿವಲ್ಲ ನಾವು, ಯೂರಿಯಾ ಹಾಕಿದ್ ಎಲೆ ಹಾಕ್ಬಿಟ್ರೆ ಕಿಟಕಿ ಓಪನ್ ಮಾಡಿರ್ತೀವಲ್ಲ, ಅವಾಗ ಸಪ್ಪಗೆ ಆಗ್ಬಿಡ್ತದೆ ಎಲೆ. ಅವಾಗ ಹುಳ ಎಲ್ಲಿ ಮೇಯ್ತೈತೆ, ತಿನ್ನಲ್ಲ. ಮಾದ್ರಿ ಬಂದಿದ್ದು ರೇಷ್ಮೆ ಕಟ್ಟಿ ಕೊಯ್ಕೊಂಡ್ ಬರ್ತೀನಿ, 3 ಕಡೆಯಾಗ ಗಂಟೆ ಇಟ್ಟಿರ್ತೀನಿ, ಒಂಚೂರು ಬಡಿರಲ್ಲ ಮನೆಯಲ್ಲೆಲ್ಲ. ಇನ್ನೊಂದು ಬೇಸಿಗೆಯಲ್ಲಿ ಇದು ಟೆಂಪರೇಚರ್ ಜಾಸ್ತಿ ಇರಬಾರ್ದು. ನಾವು ಗೋಣಿ ಪಟ್ಟೆ ಬೇರೆ ಹಾಕ್ತಿವಿ ಮೇಡಮ್ ಅವರೇ, ಕೂಲ್ ಆಗಿರ್ಬೇಕು. ಗೋಣಿ ಪಟ್ಟೆ ಬೇರೆ ಹಾಕ್ಬೇಕು. ನೀವು ಈ ಕಡೆ ಬಂದ್ಬಿಡ್ಬೇಕಿತ್ತು.
ಅವ್ರು ಮಾತಾಡಿ ಮಾತಾಡ್ತಿದಾರಲ್ವಾ? ಇಲ್ಲ ಪಾಪ ಅವರು ಮಾತಾಡಿ. ಇರ್ಲಿ ಯಾರೋ ದೊಡ್ಡವ್ರು ಇಲ್ಲ ಇಲ್ಲ ನೀವು ಮಾತಾಡಿ ನಂದು ಆಯ್ತು. ಹ್ಮ್ ಕರೆಕ್ಟಾ ಮೇಡಮ್ ಅವರೇ? ಹೌದು. ಅದು ಎಷ್ಟು ನೀವು ತೋಟಗಳಿಗೆ ಏನೇನ್ ಹಾಕ್ತೀರಾ ಗೊಬ್ಬರ? ನಾವು ದನ ಗೊಬ್ಬರ ಹೊಡಿತೀವಿ. ಹ್ಮ್. ಇರೋದು ನಮ್ದು 2 ಎಕರೆ ರೇಷ್ಮೆ 60 ಮಟ್ಟ ನೀವು ಮೇಯಿಸೋದು. ಹ್ಮ್. ದನ ಗೊಬ್ಬರ ಒಂದ್ ಮೂಟೆ ಆನೆ ಮಾರ್ಕೊ ಅಷ್ಟೇ ಹಾಕೋದು. ಇವಾಗ ಯಾವ ತಾಲೂಕ್ ಹೇಳಿದ್ ನೀವು? ಮಧುಗಿರಿ ತಾಲೂಕು. ನಿಮ್ಗೆ ರಾಮನಗರ ಹತ್ರ ಆಗುತ್ತಾ ಇದು ಹತ್ರ ಆಗುತ್ತೆ? ಇದು ಹತ್ರ ಆಗ್ತದೆ ನಮ್ಗೆ. ಶಿಡ್ಲಘಟ್ಟ ರಾಮನಗರ ಅಂದ್ರೆ ಲಾಂಗ್ ಅದು. ತುಂಬಾ ಜನಕ್ಕೆ ಗೊತ್ತಿಲ್ಲ ಶಿಡ್ಲಘಟ್ಟದಲ್ಲಿ ಮಾರ್ಕೆಟ್ ಇದೆ ಅಂತ. ನನ್ನ ತುಂಬಾ ಜನ ಕೇಳ್ತಾ ಇದ್ರೆ ಇದು ನೀವು ಹತ್ರ ಗೂಡು ನಮ್ಗೆ. ಎಲ್ಲಿ ಮಾರ್ತೀರಾ ಅಂತ. ಬೆಳಿಗ್ಗೆ ನಮ್ದು 6 ಶಿಡ್ಲಘಟ್ಟನೆ ನಮ್ಮೂರಲ್ಲೇ ನಾವು ಗೂಡು ಮಾರೋದು. ನಮ್ಮೂರಲ್ಲೇ ಮಾರ್ಕೆಟ್ ಇದೆ. 6 ಕಾಲು ಬಿಟ್ಟಿವಿ 8ವರೆಗೆ ಇಲ್ಲಿ ಇದ್ವಿ. 2 ಅವರ್ ಜರ್ನಿ ಇದು ಲಗೇಜ್ ಆಟದಾಗೆ. ಹ್ಮ್. ಇದು ವರ್ಷಕಾಲ ಇಲ್ಲ 1 ಗಂಟೆಗೆ ಇಲ್ಲಿ ಬರ್ಬೋದು. ಮೆಲ್ಲಿನ ಗಾಡಿ ಆದ್ರೆ ಲಗೇಜ್ ಆಟ ಆದ್ರೆ 2 ಗಂಟೆ ಜರ್ನಿ ಅಷ್ಟೇ ನಮ್ಮೂರಿಂದ ಇಲ್ಲಿಗೆ. ಎಲ್ಲ ಸ್ಟಾಪ್ ಕೊಡಲ್ವಲ್ಲ, ಬಂದ್ಬಿಡ್ತೀವಿ. 6 ಕಾಲು ತುಂಬಿವಿ. ನೀವ್ ಎಷ್ಟು ಜನ ಮೇಯಿಸ್ತೀರಿ? 60 ಮೊಟ್ಟೆ ಅಂತ ಹೇಳಿದ್ರು. 60 ಮಟ್ಟೆ ನಾನು ನನ್ನ ಮಗ ನಮ್ಮ ಹೆಂಗಸರು ಹ್ಮ್. ಶಾಂಪಾ ಸಿಕ್ದಾಗ ಒಂದ್ 5 ಜನ ಕೂಲಿಯರ್ ಇಕ್ಕಂತೀವಿ. ಅದ್ರ ಇವಾಗ ಏನ್ ರೇಟ್ ಕೊಟ್ಟಿದ್ದೀರಾ ನಿಮ್ ಗೂಡು? ಇವತ್ತು 722 ರೂಪಾಯಿ ಒಂದು ಹೋಗೈತೆ. 716 ಒಂದು ಹೋಗೈತೆ ಅಷ್ಟೇ. ಚೆನ್ನಾಗಿ ಲಾಭ ಮಾಡ್ತಾ ಇದೀರಿ. ಇನ್ನು ಅದ್ ಬಿಟ್ಟು ಗತಿ ಇಲ್ವಲ್ಲ. ಇವಾಗ ಕಳೆ ಕೀಳಕ್ಕೆ 300-400 ಕೊಡ್ಬೇಕು. ಇದೇನ್ ದನವೇ ಸ್ವಂತವೇ 3 ಹಿಂಗೇದು ಆಗೋಯ್ತು ಬೆಳೆ. ಲಾಗೋಡ ಹಾಕೋದು ಅಂದ್ರೆ ಲಾಗೋಡ ಅಂದ್ರೆ ಲಕ್ಷ್ಮಿ ಇದು. ಲಕ್ಷ್ಮಿ ಇದ್ದಂಗೆ ಇದು. 22 ದಿನಕ್ಕೆ ಯಾತ್ರ ದುಡ್ಡು ತಗೊಂಡಿರ್ತೀವಿ ನೀವು. 22 ದಿನಕ್ಕೆ ದುಡ್ಡು ತಗೋಬೋದಿದ್ರಾಗ. ಹಾ ನೀವು ಸಂಬಳವರ ನಮಸ್ಕಾರ ಹಾಕ್ಬೇಕು. ಇದ್ ಯಾರು ನಮಸ್ಕಾರ ಹಾಕಂಗಿಲ್ಲ. ಬಿಸಿಲು ಬರೋಷ್ಟೊತ್ತಿಗೆ ಬೆಳಗ್ಗೆ ಎಷ್ಟೊಂದು ಸೊಪ್ಪು ಇಟ್ಕೊಂಡ್ಬಂದು ಮನೆಗೆ ಹಾಕ್ತಿವಿ. ಆರಾಮ್ ಉಂಡ್ಕೊಂತೀವಿ. ತಿರ್ಗಿ ಸಾಯಂಕಾಲ ಹೋಗ್ತೀವಿ. ಇದ್ಮೇಲೆ ಅವ್ರು ನಮಸ್ಕಾರ ಹಾಕಂದ್ಮೇಲೆ ಫೈರ್ ಆಗ್ಬಿಟ್ಟಿದ್ದಾರೆ. ಅಲ್ಲ ಮೇಡಮ್ ನಂಬಿದ್ದೀವಿ. ಇದನ್ನ ಕೆಡ್ಸೋದು ಬಿಡ್ಸೋದು ಭಗವಂತ ಇಷ್ಟ. ಬರೀ 250 ಹೋಗಿದ್ದೀವಿ ಒಂದ್ ಕಾಲದಾಗ. ಇದೇ ಮಾರ್ಕೆಟ್ 250 ಹೋಗಿತ್ತು. ಇಲ್ಲೇ ಇದ್ವಿ. ಕೃಷ್ಣಪ್ಪ ಇದ್ದ ಹಳೆ ಕಾಲದಾಗೆ. ಗಾಂಧಿ ಜಯಂತಿ ಅವತ್ತು ಕೊಡ್ಲಿಲ್ಲ. ತಿರ್ಗ ಇಲ್ಲೇ ಕಾದಿದ್ದು ತಿರ್ಗಿದಿನ 350 ಮಾರ್ಕೊಂಡು ಹೋಗಿದ್ದೀವಿ. ತಾಳ್ಮೆ ಇರ್ಬೇಕು ಅಷ್ಟೇ. ಆತರ ಬಿದ್ರೆ ಗೋವಿಂದ. ಸಾಕ ಮೇಡಮ್ ಅವರೇ? ಸಾಕ್ಬಿಡಿ. ಚೆನ್ನಾಗಿ ಮಾತಾಡ್ತೀರಾ. ಮಾತಾಡೋದಕ್ಕೆ ತಪ್ಪು.